ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ಹೇಗಿದ್ದೀರಾ? ನಮ್ಮ PUC ಬೋರ್ಡ್ನವರು ಫೈನಲ್ ಎಕ್ಸಾಮಿನೇಷನ್ ಟೆಂಟೇಟಿವ್ ಟೈಮ್ ಟೇಬಲ್ ಅನ್ನ ರಿಲೀಸ್ ಮಾಡಿದ್ದಾರೆ. ನಿಮ್ಮ ಪ್ರಿಪರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಶುರು ಮಾಡಿದ್ರೆ ನಮ್ಮ ಕಾಮೆಂಟ್ ಬಾಕ್ಸಿನಲ್ಲಿ ಎಸ್ ಆರ್ ನೋ ಅಂತ ತಿಳಿಸಿ ಮಕ್ಕಳೇ. ದಸರಾ ದೀಪಾವಳಿಗಳನ್ನೆಲ್ಲ ಖುಷಿಯಾಗಿ ಕಳೆದಿದ್ದಾಯ್ತು. ಈಗ ಫೈನಲ್ ಎಕ್ಸಾಮಿನೇಷನ್ ಹತ್ರ ಬರ್ತಾ ಇದೆ. 90 ದಿನಗಳು ಮಾತ್ರ ಬಾಕಿ ಇದೆ. ಹೇಗೆ ಪ್ರಿಪರೇಷನ್ ಮಾಡಬೇಕು ಅಂತ ನೀವ್ ಅನ್ಕೊಂಡಿದ್ದೀರಾ? ಈ 90 ದಿನಗಳಲ್ಲಿ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಇಕನಾಮಿಕ್ಸ್, ಕಂಪ್ಯೂಟರ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್ ಈ ಎಲ್ಲ ಸಬ್ಜೆಕ್ಟ್ಗಳ ಪ್ರಿಪರೇಷನ್ ಅನ್ನ ಸ್ಮಾರ್ಟ್ ಆಗಿ ಹೇಗೆ ಮಾಡಬೇಕು ಇದನ್ನ ನಾನ್ ನಿಮ್ಗೆ ಕಲಿಸ್ಕೊಡ್ತೀನಿ ಮಕ್ಕಳೇ. ಯಾವುದೇ ಕ್ಲಾಸ್ ಅಲ್ಲಿ 2 ತರಹದ ವಿದ್ಯಾರ್ಥಿಗಳಿರ್ತಾರೆ. ಒಬ್ಬ ಡೇ 1 ಓದ್ತಾ ಇರ್ತಾನೆ, ಶ್ರಮ ಪಟ್ಟು ಎಫರ್ಟ್ಸ್ ಹಾಕಿ ಕಲಿತಾನೆ, ಆದ್ರೂ ಕೂಡ ಫೈನಲ್ ಎಕ್ಸಾಮಿನೇಷನ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ 2ನೇ ತರಹದ ವಿದ್ಯಾರ್ಥಿ ಸ್ಮಾರ್ಟ್ ವಿದ್ಯಾರ್ಥಿ. ಓದ್ತಾನೆ, ಪ್ಲಾನ್ ಮಾಡ್ಕೊಳ್ತಾನೆ, ಎಫರ್ಟ್ ಹಾಕ್ತಾನೆ, ಆದ್ರೆ ಅವನು ಸ್ಟ್ರಾಟಜಿಗಳನ್ನ ಕೂಡ ಹಾಕೊಳ್ತಾನೆ. ಹೌದು ಮಕ್ಕಳೇ, ಹೇಗೆ ನೀವು ಈ 90 ದಿನಗಳ ಸ್ಟ್ರಾಟಜಿ ಹಾಕೊಳ್ಬೇಕು, ಹೇಗೆ ಎಕ್ಸಾಕ್ಟ್ ಆಗಿ ಸಬ್ಜೆಕ್ಟ್ಗಳನ್ನ ಓದಬೇಕು, ಯಾವೆಲ್ಲ ಟಾಪಿಕ್ಗಳನ್ನ ನೀವು ಕಲಿಬೇಕಾಗತ್ತೆ, ಇದೆಲ್ಲದರನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಸ್ಟೇ ಟಿಲ್ ದಿ ಎಂಡ್. ಆಲ್ ರೈಟ್ ಮಕ್ಕಳೇ, ನಮ್ಮ ನವೆಂಬರ್ ಮಾಸವನ್ನ ಕನ್ಸಿಡರ್ ಮಾಡೋದಾದ್ರೆ ಇದು ನಮ್ಮ ಫೌಂಡೇಶನ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮಂತ್ ಅಂತ ನಾವು ತಿಳ್ಕೊಳ್ಬಹುದು. ನಮ್ಮ ನವೆಂಬರ್ ಮಾಸದಲ್ಲಿ ನೀವು ಕಾನ್ಸೆಪ್ಟ್ಗಳನ್ನ ಸ್ಟ್ರಾಂಗ್ ಆಗಿ ಓದ್ಕೊಂಡು ನಿಮ್ಮ ಬೇಸ್ ಅನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ಬೇಕು. ಹೇಗೆ ಸ್ಟ್ರಾಂಗ್ ಬೇಸ್ ಮಾಡ್ಕೊಳ್ಳೋದು? ಮೊದಲಿಗೆ ನಾವು ಎಲ್ಲ ಸಬ್ಜೆಕ್ಟ್ಗಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ಬೇಕು. ಪ್ರತಿದಿನ ಆ ಕಾನ್ಸೆಪ್ಟ್ಗಳನ್ನ ಓದಲಿಕ್ಕೆ 1.5 ಗಂಟೆಗಳ ಕಾಲವಷ್ಟು ಸ್ಪೆಂಡ್ ಮಾಡಬೇಕು. ತದನಂತರ ಆ ಕಾನ್ಸೆಪ್ಟ್ಗಳನ್ನ ಬರ್ದು ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ನಾವು 1.5 ಗಂಟೆಗಳಷ್ಟು ಸ್ಪೆಂಡ್ ಮಾಡಬೇಕು. ಅದಾದ ನಂತರ ನಾವೇನು ಕಾನ್ಸೆಪ್ಟ್ಗಳನ್ನ ಓದ್ಕೊಂಡಿದ್ದೇವೆ, ಯಾವ ಕಾನ್ಸೆಪ್ಟ್ಗಳನ್ನ ಬರ್ದಿದ್ದೇವೆ, ಅದೇ ದಿನದ ರಾತ್ರಿ 20ರಿಂದ 30 ನಿಮಿಷಗಳ ಕಾಲ ಟೈಮ್ ಸ್ಪೆಂಡ್ ಮಾಡಿ ಅದರ ಒಂದು ಕ್ವಿಕ್ ರೀಕ್ಯಾಪ್ ಅನ್ನ ಮಾಡಿ ರಿವಿಷನ್ ಮಾಡಬೇಕು. ಆಗ ನಾವು ಓದ್ಕೊಂಡಿರುವಂತಹ ಕಾನ್ಸೆಪ್ಟ್ಗಳು, ಬರೆದಿರುವಂತಹ ಎಲ್ಲ ಕಾನ್ಸೆಪ್ಟ್ಗಳ ಸ್ಟ್ರಾಂಗ್ ನೆನಪು ನಮಗಿರುತ್ತೆ. ಇದಷ್ಟೇ ಅಲ್ಲ, ನಾವೇನು ಆ ವಾರ ಓದಿದ್ದೇವೆ ಅದರ ವೀಕೆಂಡಿನಲ್ಲಿ ಒಂದು ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ಆ ವಾರದ ಎಲ್ಲ ಕಾನ್ಸೆಪ್ಟ್ಗಳ ಒಂದು ಮಾಕ್ ಟೆಸ್ಟ್ ಅನ್ನ ತಗೊಂಡು ಅದನ್ನ ನಾವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ, ನಿಜವಾಗ್ಲೂ ಈ ಕಾನ್ಸೆಪ್ಟ್ಗಳು ನಮ್ಮ ತಲೆಗೆ ಹತ್ತಿವ್ಯಾ ತಿಳ್ಕೊಳ್ಳಿಕ್ಕೆ ಸಹಾಯ ಆಗತ್ತೆ. ಹಾಗಾದ್ರೆ ಫಸ್ಟ್ PUC, ಸೆಕೆಂಡ್ PUCಯ ಯಾವ ಚಾಪ್ಟರ್ಗಳ ಮೇಲೆ ನಾವು ಫೋಕಸ್ ಮಾಡಬೇಕು? ಮೊದಲಿಗೆ ಫಸ್ಟ್ PUC ನೋಡೋದಾದ್ರೆ ಅಕೌಂಟೆನ್ಸಿಯಲ್ಲಿ ಬಿಸ್ನೆಸ್ ಸ್ಟಡೀಸ್ ನೋಡೋದಾದ್ರೆ ಎಕನಾಮಿಕ್ಸ್ ಅಂತ ನೋಡೋದಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಗಮನಿಸೋದಾದ್ರೆ ನಮ್ಮ ಕಂಪ್ಯೂಟರಿನಲ್ಲಿ, ಅದೇ ರೀತಿಯಲ್ಲಿ ನಾವು ನಮ್ಮ ಸೆಕೆಂಡ್ PUCಯ ಸಬ್ಜೆಕ್ಟ್ಗಳನ್ನ ನೋಡೋದಾದ್ರೆ ಅಕೌಂಟೆನ್ಸಿಯಲ್ಲಿ ಬಿಸ್ನೆಸ್ ಸ್ಟಡೀಸ್ ನೋಡೋದಾದ್ರೆ, ಅದೇ ರೀತಿಯಲ್ಲಿ ನಾವು ನಮ್ಮ ಇಕನಾಮಿಕ್ಸ್ ಸಬ್ಜೆಕ್ಟ್ ಅನ್ನ ತಗೊಳ್ಳೋದಾದ್ರೆ, ಅದೇ ರೀತಿಯಲ್ಲಿ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ನಿಂದ, ಅದೇ ರೀತಿ ನಾವು ನಮ್ಮ ಕಂಪ್ಯೂಟರ್ ಸಬ್ಜೆಕ್ಟ್ ಅನ್ನ ನೋಡೋದಾದ್ರೆ, ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡಿದಂತಹ ಯಾವ ಚಾಪ್ಟರ್ಗಳನ್ನು ಬಿಡ್ಲಿಕ್ಕೆ ಹೋಗಲೇಬೇಡಿ. ಡಿಸೆಂಬರ್ ಮಾಸವನ್ನ ನಾವು ಪರ್ಫಾರ್ಮೆನ್ಸ್ ಮಂತ್ ಅಂತ ಕರಿಬಹುದು. ನಮ್ಮ ಡಿಸೆಂಬರ್ ಮಾಸದಲ್ಲಿ ನೀವು ಓದ್ಕೊಂಡಿರ್ತಕ್ಕಂತಹ ಎಲ್ಲ ಚಾಪ್ಟರ್ಗಳ ಒಂದು ಸಣ್ಣ ರಿವಿಷನ್, ತದನಂತರ ನೀವು ಮುಗಿಸಬೇಕಾಗಿರ್ತಕ್ಕಂತಹ ಎಲ್ಲ ಚಾಪ್ಟರ್ಗಳನ್ನು ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಂತರ ನಮ್ಮ ಡಿಸೆಂಬರ್ ಮಾಸದಲ್ಲಿ ನಮ್ಮ 2ನೇ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ ಕೂಡ ಬರುತ್ತೆ.
ಬಹಳ ಬಹಳ ಮುಖ್ಯವಾಗುತ್ತೆ. ಯಾಕೆ ಅಂದ್ರೆ ಅದು ನಮ್ಮ ಇಂಟರ್ನಲ್ ಮಾರ್ಕ್ಸಿಗೆ ಕೌಂಟ್ ಆಗುತ್ತೆ. ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ 2 ಮಕ್ಕಳೇ ನಮ್ಮೆಲ್ಲರಿಗೂ ಕಾನ್ಫಿಡೆನ್ಸರ್ ಬೂಸ್ಟರ್ ಆಗಿರುತ್ತೆ. ನಾವು ಎಷ್ಟು ಚೆನ್ನಾಗಿ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ 2ಕ್ಕೆ ಪ್ರಿಪೇರ್ ಆಗ್ತೀವಿ, ಎಷ್ಟು ಚೆನ್ನಾಗಿ ಎಕ್ಸಾಮಿನೇಷನ್ ನಲ್ಲಿ ಪರ್ಫಾರ್ಮ್ ಮಾಡ್ತೀವಿ ಅನ್ನೋದು ನಮ್ಮ ಸೈಕಲಾಜಿಕಲ್ ಮೈಂಡ್ ಸೆಟ್ ಮೇಲೆ ಬಹಳ ದೊಡ್ಡ ಇಫೆಕ್ಟ್ ಅನ್ನ ಬೀರುತ್ತೆ. ಸೊ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ 2ಕ್ಕೆ ಚೆನ್ನಾಗಿ ಪ್ರಿಪರೇಷನ್ ಅನ್ನ ಮಾಡಿ, ತದನಂತರ ನಮ್ಮ ಫೈನಲ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಕಡೆ ಮತ್ತೆ ನಾವು ಜಾರೋದಾದ್ರೆ ಮೊದಲಿಗೆ ನಾವು ನಮ್ಮ ಟೆಕ್ಸ್ಟ್ ಬುಕ್ ಗಳನ್ನ ಪರ್ಫೆಕ್ಟ್ ಆಗಿ ಓದ್ಕೊಳ್ಬೇಕು. ತದನಂತರದಲ್ಲಿ ನಾವು ನಮ್ಮ ನೋಟ್ಸ್ ಗಳನ್ನ ಪರೀಕ್ಷೆ ಆಪಿನ ಮುಖೇನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಗಳು ಕೂಡ ನಮ್ಮ ಪರೀಕ್ಷೆ ಆಪಿನಲ್ಲಿ ಅವೈಲಬಲ್ ಇವೆ. ಅದರ ಮಾಕ್ ಟೆಸ್ಟ್ ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಪರೀಕ್ಷೆ ಆಪಿನಲ್ಲಿರುವಂತಹ ಕ್ವೆಶ್ಚನ್ ಬ್ಯಾಂಕ್ ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಮ ಸಿಲೆಬಸ್ ಪ್ರಿಪರೇಷನ್ ಅನ್ನ ಮತ್ತಷ್ಟು ಗಟ್ಟಿಪಡಿಸಿಕೊಳ್ಳಿ. ಈಗ ನಾವು ನಮ್ಮ ಸಬ್ಜೆಕ್ಟ್ ಸ್ಪೆಸಿಫಿಕ್ ಪ್ರಿಪರೇಷನ್ ಅನ್ನ ನೋಡೋದಾದ್ರೆ, ಅಕೌಂಟೆನ್ಸಿಯಲ್ಲಿ ಡಿಸೆಂಬರ್ ಮಾಸದಲ್ಲಿ ಪ್ರತಿದಿನ 5 ರಿಂದ 10 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಟಾರ್ಗೆಟ್ ಇಟ್ಕೊಳ್ಳಿ. ಬಿಸ್ನೆಸ್ ಸ್ಟಡೀಸಿನಲ್ಲಿ ಥಿಯೋರಿಯ ಎಷ್ಟು ಕಾನ್ಸೆಪ್ಟ್ಗಳಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಕಾನ್ಸೆಪ್ಟ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಇದನ್ನ ನಂಬರಿನಲ್ಲಿ ನಾವು ಡಿಫೈನ್ ಮಾಡೋದಾದ್ರೆ ಮಿನಿಮಮ್ 5 ಮ್ಯಾಕ್ಸಿಮಮ್ 15 ಕಾನ್ಸೆಪ್ಟ್ಗಳನ್ನ ಪ್ರತಿದಿನ ತಿಳಿದುಕೊಳ್ಳಿ. ಇಕನಾಮಿಕ್ಸ್ ನ ಕಡೆ ಹೋಗೋದಾದ್ರೆ ಗ್ರಾಫ್ಸ್ ಆಗಿರ್ಬೋದು, ಪ್ರಾಬ್ಲಮ್ಗಳಾಗಿರ್ಬೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಗ್ರಾಫ್ಗಳನ್ನ ಪ್ರಾಬ್ಲಮ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಎಲ್ಲ ಪ್ರಾಬ್ಲಮ್ಗಳನ್ನು ಚಾಪ್ಟರ್ ವೈಸ್ ಮಿನಿಮಮ್ 5 ಮ್ಯಾಕ್ಸಿಮಮ್ 15 ಅಂತ ಟಾರ್ಗೆಟ್ ಇಟ್ಕೊಂಡು ಪ್ರತಿದಿನ ಅದನ್ನ ಸಾಲ್ವ್ ಮಾಡಿ. ನಮ್ಮ ಕಂಪ್ಯೂಟರ್ ಸೈನ್ಸಿನಲ್ಲಿ ಪ್ರೋಗ್ರಾಮ್ಗಳಾಗಿರ್ಬೋದು ಹಲವಾರು ಥಿಯೋರಿಟಿಕಲ್ ಕಾನ್ಸೆಪ್ಟ್ಗಳನ್ನ ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ರೀಡ್, ರೈಟ್ ಅಂಡ್ ರಿಪೀಟ್ ನಿಮ್ಮ ಮಂತ್ರ ಆಗಿರ್ಬೇಕು. ಅದರಲ್ಲೂ ನಮ್ಮ PU 2 ಮಕ್ಕಳನ್ನ ಕನ್ಸಿಡರ್ ಮಾಡೋದಾದ್ರೆ ಜನವರಿ ಮಾಸದಲ್ಲಿ ನಮ್ಮ ಪ್ರೀ ಬೋರ್ಡ್ಸ್ ಅಥವಾ ಪ್ರಿಪರೇಟರಿ ಬರುವಂತಹ ಸಾಧ್ಯತೆಗಳಿದೆ. ಅದಕ್ಕೆ ನಮ್ಮ ಪ್ರಿಪರೇಷನ್ ಅನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಪರ್ಸನಲ್ ಟಿಪ್ ಅನ್ನ ನಿಮ್ಮೆಲ್ಲರಿಗೂ ನಾನು ಕೊಡೋದಾದ್ರೆ, ಮೊದಲಿಗೆ ನಾವು ಸ್ವೋಟ್ ಅನಾಲಿಸಿಸ್ ಅನ್ನ ಮಾಡ್ಕೊಳ್ಬೇಕು. ನಮ್ಮ ಸ್ಟ್ರೆಂತ್ ಯಾವುದು, ನಮ್ಮ ವೀಕ್ನೆಸಸ್ಗಳು ಎಲ್ಲಿವೆ, ಆಪರ್ಚುನಿಟಿಗಳು ಎಲ್ಲಿದೆ, ಥ್ರೆಟ್ಸ್ ಯಾವುದು ಅಂತ ತಿಳ್ಕೊಳ್ಬೇಕು. ನಮ್ಮ ಸ್ಟ್ರೆಂತ್ ಏನು, ಚೆನ್ನಾಗಿ ಓದ್ಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು, ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಬೇಕು. ವೀಕ್ನೆಸ್ ಎಲ್ಲಿದೆ, ಕೆಲವೊಮ್ಮೆ ನಾವು ಕ್ಯಾಲ್ಕ್ಯುಲೇಷನ್ ಅಲ್ಲಿ ಎರರ್ಸ್ ಮಾಡಬಹುದು, ಥಿಯರಿಗಳ ಕಾನ್ಸೆಪ್ಟ್ ಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋಗ್ಬೋದು, ಅವುಗಳನ್ನ ಸರಿ ಮಾಡ್ಕೊಳ್ಬೇಕು. ಆಪರ್ಚುನಿಟಿಯಲ್ಲಿ ನಮ್ಮ PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನೆಲಿನಲ್ಲಿ ಎಲ್ಲ ಸಬ್ಜೆಕ್ಟ್ ಗಳ 1 ಶಾಟ್ ವಿಡಿಯೋಗಳಿದೆ. ನಮ್ಮ ಪರೀಕ್ಷೆ ಆಪಿನಲ್ಲಿ ಕ್ವೆಶ್ಚನ್ ಬ್ಯಾಂಕ್ಗಳನ್ನ ಎಲ್ಲ ಸಬ್ಜೆಕ್ಟ್ ವೈಸ್ ಸಾಲ್ವ್ ಮಾಡಿ ನಾವು ಹಾಕಿದ್ದೀವಿ. ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಗಳನ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ನಿಮ್ಗೆ ಬೇಕಾಗಿರುವಂತಹ ಪವರ್ ಶೀಟ್ಗಳಾಗಿರ್ಬೋದು, ಬೇರೆ ಯಾವುದೇ ಸಪೋರ್ಟಿಂಗ್ ಮಟೀರಿಯಲ್ ಆಗಿರ್ಬೋದು, ನಾವು ನಮ್ಮ ಆಪ್ ನ ಮುಖೇನ ನಿಮಗೆ ಕೊಡ್ತೀವಿ. ಇವೆಲ್ಲದರ ಆಪರ್ಚುನಿಟಿಯನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಥ್ರೆಟ್ ಯಾವುದು, ನಮ್ಗೆ ಅರ್ಥ ಆಗದೆ ಇರೋದಾಗಿರ್ಬೋದು, ನಾವು ಹಲವಾರು ಬಾರಿ ಎಕ್ಸಾಮಿನ ಬಗ್ಗೆ ಬಹಳ ಟೆನ್ಷನ್ ತಗೊಳ್ಳೋದಾಗಿರ್ಬೋದು, ಪಿಯರ್ ಪ್ರೆಷರ್ ಆಗಿರ್ಬೋದು, ಪೇರೆಂಟಲ್ ಪ್ರೆಷರ್ ಆಗಿರ್ಬೋದು, ಟೀಚರ್ನ ಪ್ರೆಷರ್, ಕಾಲೇಜ್ನ ಪ್ರೆಷರ್ ಆಗಿರ್ಬೋದು, ಇವೆಲ್ಲವೂ ಥ್ರೆಟ್ ಆಗುತ್ತೆ. ಈ ಎಲ್ಲ ಥ್ರೆಟ್ಗಳನ್ನು ದೂರ ಮಾಡಿ ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಬೇಡಿ. ರಿಮೆಂಬರ್, sometimes the biggest changes comes from the smartest and smallest of choices. ನಮ್ಮನ್ನ ನಾವು ಯಾವ ಪ್ರೆಷರ್ಗೂ ಒಳಪಡಿಸ್ಕೊಳ್ಳೋದು ಬೇಡ. ಪ್ರತಿದಿನ 30 ನಿಮಿಷಗಳ ಕಾಲ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡು ಫ್ರೆಶ್ ಮೈಂಡ್ ಒಟ್ಟಿಗೆ ಈ ಎಕ್ಸಾಮಿನೇಷನ್ ಅನ್ನ ಅಪ್ರೋಚ್ ಮಾಡಿ. ನಮ್ಮ ಜನವರಿ ತಿಂಗಳು ಒಂದು ಡೈಮಂಡ್ ಮಂತ್ ಮತ್ತು ಗೋಲ್ಡನ್ ಆಪರ್ಚುನಿಟಿ ಅಂದ್ರೆ ಅದು ತಪ್ಪಾಗೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕದ ಎಲ್ಲ ಕಾಲೇಜುಗಳಲ್ಲಿ ಡಿಸೆಂಬರ್ ಅನ್ನುವಷ್ಟರಲ್ಲಿ ಎಲ್ಲ ಲೆಕ್ಚರರ್ಗಳು, ಪ್ರೊಫೆಸರ್ಗಳು ತಮ್ಮ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿರ್ತಾರೆ. ಸಾಮಾನ್ಯವಾಗಿ ಜನವರಿಯಲ್ಲಿ ಕಾಲೇಜಿನಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು ಅತ್ಯಧಿಕ ಟೈಮ್ ಸಿಗುವಂತಹ ಮಾಸ ಅಂದ್ರೆ ಅದು ಖಂಡಿತ ಎಕ್ಸಾಜುರೇಷನ್ ಅಲ್ಲ, ಉತ್ಪ್ರೇಕ್ಷೆ ಅಲ್ಲ. ಆದರೆ ನಾವು ಈ ಜನವರಿ ಮಾಸವನ್ನ ಬಹಳ ಉಪಯುಕ್ತವಾಗಿ ಮಾಡ್ಕೊಳ್ಬೇಕು, ಬಹಳ ಜುಡಿಷಿಯಸ್ ಆಗಿ ಉಪಯೋಗಿಸ್ಕೊಳ್ಬೇಕು. ನೀವು ಜನವರಿ ಮಾಸದಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನುವಂತಹ ಒಂದು ಸಣ್ಣ ಸ್ಕೆಡ್ಯೂಲ್ ಅನ್ನ ನೋಡ್ಕೊಂಡು ಬರೋಣ ಬನ್ನಿ.
ಒಂದು ತಿಂಗಳು ಕಂಪ್ಲೀಟ್ ಸಿಲೆಬಸ್ಸಿನ ರಿವಿಷನ್ ಅನ್ನ ಒಮ್ಮೆ ಮಾಡಬೇಕು. ಎಲ್ಲ ಇಂಪಾರ್ಟೆಂಟ್ ಚಾಪ್ಟರ್ ಗಳಲ್ಲಿ ಬರುವಂತಹ ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಈಗ ಯಾವ ಸಿಲೆಬಸ್ಸಿನಲ್ಲಿ ಯಾವ ಚಾಪ್ಟರ್ ಅರ್ಥ ಆಗಿಲ್ಲ, ಯಾವ ಕಾನ್ಸೆಪ್ಟ್ ಗಳಲ್ಲಿ ಇನ್ನೂ ಡೌಟ್ ಇದೆ, ಅವೆಲ್ಲದರ ಒಂದು ರಿವಿಷನ್ ಅನ್ನ, ಅವೆಲ್ಲದರ ಒಂದು ಲಾಸ್ಟ್ ಮಿನಿಟ್ ರೀಕ್ಯಾಪ್ ಅನ್ನ ಮಾಡ್ಕೊಳ್ಳಿ. ಈ ಎಲ್ಲ ಇಂಪಾರ್ಟೆಂಟ್ ನೋಟ್ಸ್ ಗಳನ್ನ ನಾವು ಒಂದು ಪುಸ್ತಕದಲ್ಲಿ ಬರ್ದಿಟ್ಕೊಳ್ಬೇಕು. ಅದು ನಮಗೆ ಲಾಸ್ಟ್ ಮಿನಿಟ್ ರಿವಿಷನ್ ಅಂದ್ರೆ LMR ರೀತಿಯಲ್ಲಿ ಬಹಳ ಸಹಾಯ ಮಾಡುತ್ತೆ. ಇಡೀ ಕರ್ನಾಟಕದ ಮೂಲೆ ಮೂಲೆಗೂ ಹಳ್ಳಿಗೂ ಉತ್ತಮ ಶಿಕ್ಷಣ ಸಿಗಬೇಕು ಅಂತ ನಂಬಿರ್ತಕ್ಕಂತಹ ನಾವು ಈ ಜನವರಿಯಲ್ಲಿ ಫೈನಲ್ ಎಕ್ಸಾಮಿನೇಷನ್ ಗೆ ಬೇಕಾದಂತಹ ಕ್ರಾಶ್ ಕೋರ್ಸ್ ಅನ್ನ ಲಾಂಚ್ ಮಾಡ್ತಾ ಇದ್ದೇವೆ. ಈ ಕ್ರಾಶ್ ಕೋರ್ಸಿನಲ್ಲಿ ಡೈಲಿ ಲೈವ್ ಕ್ಲಾಸಸ್ ಗಳು ನಡೆಯುತ್ತವೆ. ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿ ಮತ್ತು ಗೈಡೆನ್ಸ್ ನಿಮಗೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ನೀವು ಎಕ್ಸಾಮಿನೇಷನ್ ನಲ್ಲಿ ಚೆನ್ನಾಗಿ ಮಾಡಲು ಬೇಕಾಗಿರುವಂತಹ ಪ್ರಾಕ್ಟೀಸ್ ಪೇಪರ್ಗಳು, ಲೈವ್ ಡೌಟ್ ಸಾಲ್ವಿಂಗ್ ಸೆಷನ್ಗಳು, ಎಕ್ಸಾಮಿನೇಷನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಗಳನ್ನ ನಾವು ನಿಮಗೆ ಹೇಳ್ಕೊಡ್ತೇವೆ. ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಈ ಇಂಟ್ರೆಸ್ಟ್ ಫಾರ್ಮ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀವಿ, ಅದನ್ನ ಫಿಲ್ ಮಾಡೋದನ್ನ ಮರಿಬೇಡಿ. ಇವೆಲ್ಲ ಆಗುವಷ್ಟರಲ್ಲಿ ನಾವು ಜನವರಿಯ ಕೊನೆ ವಾರವನ್ನ ತಲುಪಿರ್ತೇವೆ. ಆ ಕೊನೆ ವಾರದಲ್ಲಿ 5 weeks equals 5 ಸಬ್ಜೆಕ್ಟ್ ಪ್ಲಾನ್ ಅನ್ನ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಏನು 5 weeks equals 5 ಸಬ್ಜೆಕ್ಟ್ ಪ್ಲಾನ್ ಅಂದ್ರೆ 5 ವಾರಗಳಲ್ಲಿ ಒಂದೊಂದು ವಾರವನ್ನ ಒಂದೊಂದು ಸಬ್ಜೆಕ್ಟ್ಗೆ ಸೀಮಿತ ಇಟ್ಕೊಳ್ಳೋಣ. ಒಂದೊಂದು ವೀಕಿನಲ್ಲಿ ಒಂದೊಂದು ಮಾಕ್ ಟೆಸ್ಟ್ ಪೇಪರ್ ಅನ್ನ ಸಾಲ್ವ್ ಮಾಡೇ ಮಾಡ್ತೀವಿ ಅನ್ನೋ ದೃಢವಾದ ಛಲವನ್ನ ನಾವು ಹಾಕೊಳ್ಳೋಣ. ಇದಷ್ಟೇ ಅಲ್ಲದೆ ನಿಮ್ಮ ಎಕ್ಸಾಮಿನೇಷನ್ನಿನ ಮಾಕ್ ಪ್ರಿಪರೇಷನ್ ಅನ್ನ ಮತ್ತಷ್ಟು ಏಸ್ ಮಾಡಲು, ಮತ್ತಷ್ಟು ಬಲಪಡಿಸಲು ನಮ್ಮ PUC at ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನೆಲಿನಲ್ಲಿ ಮಾಡೆಲ್ ಟೆಸ್ಟ್ ಪೇಪರ್ಗಳನ್ನ ಅಥವಾ ಮಾಡೆಲ್ ಎಕ್ಸಾಮಿನೇಷನ್ ಪೇಪರ್ಗಳನ್ನ ನಾವು ಲೈವ್ ಸೆಷನ್ಗಳ ಮುಖೇನ ಸಾಲ್ವ್ ಮಾಡಿ ಹೇಳ್ಕೊಡ್ತೇವೆ. ಒಂದು ಸಣ್ಣ ಎಕ್ಸಾಮಿನೇಷನ್ ರೈಟಿಂಗ್ ಟಿಪ್ ಅನ್ನ ನಾನು ನಿಮ್ಗೆ ಕೊಡ್ತೀನಿ. ಬಿಸ್ನೆಸ್ ಸ್ಟಡೀಸ್, ಇಕನಾಮಿಕ್ಸ್, ಥಿಯರಿ ಸಬ್ಜೆಕ್ಟ್ ಗಳಾಗಿರುವ ಕಾರಣ ಯಾವಾಗ್ಲೂ ಒಂದು ಫ್ಲೋ ಚಾರ್ಟ್ ಅನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಆ ಫ್ಲೋ ಚಾರ್ಟಿನ ರೀತಿಯಲ್ಲೇ ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ ಗಳನ್ನ ಬರಿಬೇಕಾಗತ್ತೆ. ಇಂಟ್ರಡಕ್ಷನ್ ಇಂದ ಶುರು ಮಾಡಿ ಸೆಕೆಂಡ್ ಮೀನಿಂಗ್ ಗೆ ಹೋಗಿ, ಮೂರನೆಯದಾಗಿ ಎಕ್ಸಾಂಪಲ್ ಗಳನ್ನ ಬರೆದು ಫೀಚರ್ ಗಳನ್ನ ಆಡ್ ಮಾಡಿ ಅದಕ್ಕೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇರ್ಬೋದು, ಸ್ಕೆಡ್ಯೂಲ್ ಗಳಿರ್ಬೋದು ಬರೆದು ಕಡೆಗೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಗಳನ್ನ ಕೂಡ ಬರೆದು ಫೈನಲ್ ಆಗಿ ಆನ್ಸರಿಗೆ ಕನ್ಕ್ಲೂಷನ್ ಅನ್ನ ಕೊಡಬೇಕಾಗತ್ತೆ. ನಾವು ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡುವ ಹೊತ್ತಿಗೆ ಫೆಬ್ರವರಿ ಮಾಸ ಬಂದೇ ಬಿಡುತ್ತೆ, ನಮ್ಮ ಎಕ್ಸಾಮಿನೇಷನ್ ತಿಂಗಳದು. ಎಕ್ಸಾಮಿನೇಷನ್ ಮಾಸವಾದ ಫೆಬ್ರವರಿಯ ಮಾಸದಲ್ಲಿ ಯಾವುದೇ ಹೊಸ ಕಾನ್ಸೆಪ್ಟ್ ಗಳನ್ನಾಗ್ಬೋದು, ಚಾಪ್ಟರ್ ಗಳನ್ನಾಗ್ಬೋದು ಸಾಮಾನ್ಯವಾಗಿ ಕಲಿಯುವಂತದ್ದು ಬೇಡ. ಫೆಬ್ರವರಿಯ ಮಾಸದಲ್ಲಿ ಇವಾಗಲೇ ಓದಿರುವಂತಹ ಕಾನ್ಸೆಪ್ಟ್ ಗಳಾಗಿರ್ಬೋದು, ಈಗಾಗಲೇ ಓದಿರುವಂತಹ ರಿವಿಷನ್ ಮಾಡಿರುವಂತಹ ಟಾಪಿಕ್ ಗಳನ್ನಾಗಿರ್ಬೋದು ಮತ್ತೊಮ್ಮೆ ಕ್ವಿಕ್ ರಿವಿಷನ್ ಅನ್ನ ಮಾಡ್ಕೊಳ್ಳಿ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಗಳನ್ನ ಎಷ್ಟಾಗುತ್ತೆ ಅಷ್ಟು ಸಾಲ್ವ್ ಮಾಡಿ, ಹಲವಾರು ಮಾಕ್ ಪೇಪರ್ ಗಳನ್ನ ಸಾಲ್ವ್ ಮಾಡಿ, ನೀವು ಎಲ್ಲೆಲ್ಲಿ ಎಡವ್ತಾ ಇದ್ದೀರಾ, ಎಲ್ಲೆಲ್ಲಿ ಮಿಸ್ಟೇಕ್ ಗಳಾಗ್ತಾ ಇದೆ ಅದನ್ನ ಬರ್ದಿಟ್ಕೊಳ್ಳಿ. ಬೆಳಗ್ಗೆ ಹೊತ್ತು ಚೆನ್ನಾಗಿ ಎಲ್ಲ ಚಾಪ್ಟರ್ ಗಳನ್ನು, ಈಗಾಗಲೇ ಓದಿರುವ ಚಾಪ್ಟರ್ ಗಳ ಎಲ್ಲ ರಿವಿಷನ್ ಗಳನ್ನು ಮಾಡ್ಕೊಳ್ಳಿ. ಮಧ್ಯಾಹ್ನ ಒಂದಷ್ಟು ಮಾಕ್ ಪೇಪರ್ ಗಳನ್ನ ಸಾಲ್ವ್ ಮಾಡಿ, ಸಂಜೆ ನೀವೇ ನಿಮ್ಮ ಆನ್ಸರ್ ಗಳನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಎಲ್ಲಿ ಮಿಸ್ಟೇಕ್ ಗಳಾಗತ್ವೆ ಅಂತ ನಿಮಗೆ ತಿಳಿದು ಬರುತ್ತೆ. ರಾತ್ರಿ ಹೊತ್ತು ಮತ್ತೊಂದು ಕ್ವಿಕ್ ರೀಕ್ಯಾಪ್ ಅನ್ನ ಮಾಡಿಕೊಂಡು ನಿಮ್ಮ ರೊಟೀನ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಫೆಬ್ರವರಿಯ ಎಕ್ಸಾಮಿನೇಷನ್ ಮಾಸದಲ್ಲಿ ನಮ್ಮ PUC at ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನೆಲಿನಿಂದ ನಾವು ಲೈವ್ ಮ್ಯಾರಥಾನ್ ಸೆಷನ್ ಗಳನ್ನ ನಡೆಸ್ತೇವೆ. ಡೋಂಟ್ ಫರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕಾನ್. ಯಾವುದೇ ನೋಟಿಫಿಕೇಶನ್ ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ದಿಸ್ ವಿಲ್ ಬಿ ಅ ಲೈಫ್ ಚೇಂಜರ್ ಫಾರ್ ಯು. ಇದೆಲ್ಲದರ ಮಧ್ಯೆ ನೆನಪಿಡಿ ಮಕ್ಕಳೇ, ಜಸ್ಪ್ರೀತ್ ಬುಮ್ರಾದ ಯಾಕರ್ ಅನ್ನ ಮೊಹಮ್ಮದ್ ಶಮಿಯ ಪೇಸ್ ಅನ್ನ ಕಂಪೇರ್ ಮಾಡಬಾರ್ದು. ರೋಹಿತ್ ಶರ್ಮಾದ ಪುಲ್ ಶಾಟ್ ಆಗಿರ್ಬೋದು, ವಿರಾಟ್ ಕೊಹ್ಲಿಯ ಸ್ಟ್ರೈಟ್ ಡ್ರೈವ್ ಆಗಿರ್ಬೋದು ಸ್ಪೆಷಲ್ ಆಗಿರುತ್ತೆ. ಆದ ಕಾರಣ ನಾವು ನಮ್ಮನ್ನ ಬೇರೆಯವರೊಟ್ಟಿಗೆ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ನಾವೇನು ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ಅದನ್ನ ಪ್ರಾಮಾಣಿಕವಾಗಿ, ಕನ್ಸಿಸ್ಟೆಂಟ್ ಆಗಿ, ಸ್ಟ್ರಾಟಜಿಕ್ ಆಗಿ ಪ್ರತಿದಿನ ಮಾಡೋಣ. ಕಾಮ್ ಅಂಡ್ ಕೂಲ್ ಆಗಿ ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡಿ ಇಡೀ ಕರ್ನಾಟಕಕ್ಕೆ ರ್ಯಾಂಕ್ ಬರುವ ನಿಟ್ಟಿನಲ್ಲಿ ಯೋಚನೆ ಮಾಡೋಣ. ಇದಷ್ಟೇ ಅಲ್ಲದೆ
ಒಂದು ಮಾತನ್ನ ನೆನಪಿಡಿ ಮಕ್ಕಳೇ, ಅಣ್ಣ ಅವರು ಬರೀ ಬೇರೆಯವರ ಸಿನಿಮಾದಲ್ಲೇ ಆಕ್ಟ್ ಮಾಡ್ಕೊಂಡಿದ್ದಿದ್ರೆ ಇವತ್ತಿಗೆ ವಜ್ರೇಶ್ವರಿ ಕಂಬೈನ್ಸ್ ಹುಟ್ಟುತ್ತಾ ಇರಲಿಲ್ಲ. ಅದೇ ರೀತಿಯಲ್ಲಿ ಧೋನಿ ತನ್ನ ಸ್ಕೂಲಿನಲ್ಲಿ ಬರೀ ಗೋಲ್ ಕೀಪರ್ ಆಗಿ ಉಳಿದುಕೊಂಡು ಬಿಟ್ಟಿದ್ರೆ ನಮ್ಮ ದೇಶಕ್ಕೆ 2020 ವರ್ಲ್ಡ್ ಕಪ್ ಆಗಿರ್ಬೋದು, 50 ODI ವರ್ಲ್ಡ್ ಕಪ್ ಆಗಿರ್ಬೋದು ಬರ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಆದ ಕಾರಣ ಸಕ್ಸೆಸ್ ಅನ್ನೋದು ನಮ್ಮ ಹಾರ್ಡ್ ವರ್ಕಿನ ಜೊತೆ ಸ್ಮಾರ್ಟ್ ವರ್ಕಿನಿಂದ ಕೂಡ ಬರುತ್ತೆ. ಆ ರೀತಿಯ ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತ ನಿಮಗೆ ಅನಿಸ್ತಾ ಇದ್ರೆ ನಮ್ಮ ಸ್ಕ್ರೀನಿನ ಕೆಳಗೆ ಕಾಣಿಸ್ತಾ ಇರುವಂತಹ ವಾಟ್ಸ್ಆಪ್ ನಂಬರಿಗೆ ಸ್ಟಡಿ ಪ್ಲಾನ್ ಅಂತ ಮೆಸೇಜ್ ಕಳಿಸಿ, ನಾವು ನಿಮಗೆ ಸ್ಟಡಿ ಪ್ಲಾನ್ ಅನ್ನ ಕಳಿಸಿಕೊಡ್ತೇವೆ. ನೆನಪಿಡಿ, ಇಡೀ ಜಗತ್ತನ್ನ ಆಳುವ ಸಮಯ ಬಂದಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯಾಗಲು ನಾವು ಹುಟ್ಟುತ್ತಾ ಇದ್ದೀವಿ. PUC ಅಟ್ ಪರೀಕ್ಷೆ ಕಾಮರ್ಸ್. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ. ನವ ಕರ್ನಾಟಕದ ನಿರ್ಮಾಣ ಖಂಡಿತ ಮಾಡೋಣ. ಧನ್ಯವಾದಗಳು.